ದಿನಾಂಕ 22 ಆಗಸ್ಟ್ 2026 ರಾತ್ರಿ ಸುಮಾರು 9:45 ಗಂಟೆಯಿಂದ 10 ಗಂಟೆ ಒಳಗಡೆ ಮಡಿವಾಳ ಹುಜೂರ್ ರೋಡ್ ರಸ್ತೆಯಲ್ಲಿ ಒಂದು ಕೊಲೆ ಪ್ರಕರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು FIR ಸಹ ನಾವು ದಾಖಲುಪಡಿಸಿರ್ತೀವಿ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ. ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿರುವ ಡೀಟೇಲ್ಸ್ ಪ್ರಕಾರ ರಾತ್ರಿ ಅವರ ಫ್ರೆಂಡ್ ಜೊತೆಗೆ ವಿಕ್ಟಿಮ್ ಆದ ಸುಹೇಲ್ ಜೊತೆಗೆ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಅನ್ಐಡೆಂಟಿಫೈಡ್ ಪೀಪಲ್ ಕೆಲವೊಬ್ರು ಬಂದು ಅವರು ಫ್ರೆಂಡ್ ಹಿಂದೆ ಕೂತಿದ್ದ ಫ್ರೆಂಡ್ಗೆ ಸುಹೇಲ್ ಅವರಿಗೆ ಮರ್ಡರ್ ಮಾಡಿದ್ದಾರೆ ಅಂತ ಒಂದು FIR ಅಂತ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆ ಮಾಡೋ ಸಮಯದಲ್ಲಿ ಕಂಡು ಬಂದಿರೋದು ಸುಮಾರು 7 ರಿಂದ 8 ಜನ ಸ್ಥಳದಲ್ಲಿ ಇದ್ರು. ಆ ಸ್ಥಳದಲ್ಲಿ ಏನು ಜನ ಇದ್ರು ಅವರು ಗಾಡಿ ಬಂದು ನಿಂತ್ಕೊಂಡುವಾಗ ಏನು ವಿಕ್ಟಿಮ್ ಗಾಡಿ ಸ್ಟಾಪ್ ಆಗುವಾಗ ಆ ಸಮಯದಲ್ಲಿ ಹಿಂದೆಯಿಂದ ಬಂದು ಅವರಿಗೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಏನು ಸುಹೇಲ್ ಅವರಿದ್ದಾರೆ ಅವರು ಮೃತಪಟ್ಟಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂತು. ಈ ಸಂಬಂಧಪಟ್ಟಂಗೆ ನಾವು ಈಗಾಗಲೇ 6 ಜನವನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಪ್ರಮುಖ ಆರೋಪಿಯಾದ ಆದಿಲ್, ಯಾಸೀನ್, ಅರ್ಬಾಜ್, ರಫೀವುಲ್ಲಾ, ಶಾನ್ ಮತ್ತು ಸೈಯದ್ ಫರ್ಹಾನ್ ಅಂತೂ ನಾವು ಈಗಾಗಲೇ ವಶಕ್ಕೆ ತಗೊಂಡು ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಅಕ್ಯೂಸ್ ಸಂಬಂಧಪಟ್ಟಂಗೆ ಆದಿಲ್ ಅವರ ಮೇಲೆ ಮಾತ್ರ ರೌಡಿ ಶೀಟ್ ಇದೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ಬೇರೆ ಸಂಬಂಧಪಟ್ಟ 6 ಜನ ಮೇಲೆ ಯಾರು ನಾವು ಈಗ ವಶಕ್ಕೆ ತಗೊಂಡಿದ್ದೀವಿ ಅವ್ರ ಮೇಲೆ ಯಾವುದೂ ರೌಡಿ ಶೀಟ್ ಇಲ್ಲ. ಮತ್ತು ಯಾರು ತೀರ್ಕೊಂಡಿದ್ದಾರೋ ಸುಹೇಲ್ ಅವ್ರ ಮೇಲೂ ಸಹ ಯಾವುದೂ ಪ್ರಕರಣವೂ ಇಲ್ಲ, ಯಾವ ರೌಡಿ ಶೀಟ್ನೂ ಇಲ್ಲ ಅವ್ರ ಮೇಲೂ ಸಹ. ಈ ಸಂಬಂಧಪಟ್ಟಂಗೆ ನಾವು ಏನು ಕಾರಣಕ್ಕೋಸ್ಕರ ಅವರು ಮರ್ಡರ್ ಮಾಡಿದ್ರು, ಇವರೆಲ್ಲರೂ ಒಂದೇ ಊರು ಸೇರೋರು, ಬಂಡೆಪಾಳ್ಯ ಲಿಮಿಟ್ಸ್ ಅಲ್ಲಿ ಜೊತೆಗೆ ಇದ್ದಿದ್ದವರು. ಇವ್ರಿಗೆ ವೈದ್ಯಕೀಯ ಏನಾದ್ರು ತೊಂದರೆ ಇತ್ತಾ ಇಲ್ಲ ಹಿನ್ನೆಲೆಯಲ್ಲಿ ಬೇರೆ ಏನಾದ್ರು ಹಿನ್ನೆಲೆಯಲ್ಲಿ ಮಾಡಿದ್ರು ಸಹ ನಾವು ತನಿಖೆಯನ್ನು ವಶಕ್ಕೆ ತಗೊಂಡಿದ್ಮೇಲೆ ಇನ್ನು 2 ಜನ ನಾವು ವಶಕ್ಕೆ ತಗೊಳ್ಳಕ್ಕೆ ಬಾಕಿ ಇದೆ. ಮತ್ತೆ ತನಿಖೆಯಲ್ಲಿ ಬೇರೆ ಭಾಗವಹಿಸಿದ್ರು ಸಹ ಅವ್ರ ಮೇಲೂ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ. ಈಗ ನಮ್ಗೆ ಇದರಲ್ಲಿ ಏನು ಪ್ರಮುಖವಾಗಿ ನಾವು ಏನ್ ಕಂಡು ಬಂದಿದೆ, ಆ ಶಬೀರ್ ಕೇಸಲ್ಲಿ ಯಾರು ಆರೋಪಿ ಇದ್ದಾರೋ ಅವರು ಯಾರು ಮೃತಪಟ್ಟಿರೋ ಸುಹೇಲ್ ಅವರು. ಆ ಕೇಸಿಗೆ ಅವ್ರಿಗೆ ಏನು ಡೈರೆಕ್ಟ್ ಸಂಬಂಧ ಇಲ್ಲ, ಆದ್ರೆ ಆ ಕೇಸಿಗೆ ಏನೋ ಸಂಬಂಧ ಇದೆಯಾ ಅಂತ ನಾವು ಈಗ ಅದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕು. ಆಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರಿಂದ ಇದಾಗಿದೆಯಾ ಇಲ್ಲ ಬೇರೆ ಹಿನ್ನೆಲೆ ಆಗಿದೆಯಾ ಅಂತ ನಾವು ಅದನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡ್ತೀವಿ.